ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ರಸಮ್ ಮಾಡೋಣ ಅಂಥೇಳಿ, ತಿಳಿ ಸಾರು ಅಂತೀವಲ್ವ ನಾವು, ಅದು ಬೇರೆ ಎಲ್ಲ ಕಡೆನೂ ರಸಮ್ ಅಂತಾರೆ. ಅದರಿಂದ ರಸಮ್ ಅನ್ನೋರು ಗೊತ್ತಾಗಲಿ ಅಂತ ರಸಮ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋದು ಕುಕ್ಡ್ ದಾಲು. ಇದಕ್ಕೆ ನಾನು ಮಸೂರ್ ದಾಲ್ ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಮತ್ತು ಎಣ್ಣೆ ಹಾಕಿಬಿಟ್ಟು 1 ಕಪ್ಗೆ ನಾನು 4 ಕಪ್ಸ್ ವಾಟ್ರ್ ಹಾಕಿ ಕುಕ್ ಮಾಡ್ಕೊಂಡಿದ್ದೀನಿ. ಇದಾಗಲೇ ಬೆಂದಾಗಿದೆ. ಇದು ರಸಮ್ ಪೌಡರು, ಇದು ಎಣ್ಣೆ ಒಗ್ಗರಣೆಗೆ, ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಅರಿಶಿನ, ಇಂಗು, ಬೆಲ್ಲ, ಕರಿಬೇವು ಸೊಪ್ಪು, ಬೇವಿನ ಸೊಪ್ಪು ಅಂತೀರ, ಕರಿಬೇವು ಅಂತೀವಿ, ಸಾಲ್ಟು, ಹುಣಸೆಹಣ್ಣು ನೀರು, ಟೊಮೆಟೊ, ಸಿಲ್ಯಾಂಟ್ರೋ, ಕೊತ್ತಂಬರಿ ಸೊಪ್ಪು, ಇದಿಷ್ಟು ಬೇಕು. ಸ್ವಲ್ಪ ನೀರು. ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕುಕ್ಕಾಗಿ ಹೋಗಿದೆ. ಇದು ಕುಕ್ಕಾಗಿ ಇಟ್ಕೊಂಡ್ರೆ ಫಾಸ್ಟಾಗಿ ಆಗುತ್ತೆ ಅಂಥೇಳಿ ಫಸ್ಟ್ ಇವಾಗ ಲೈಟಾಗಿ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ಟವ್ ಆನ್ ಮಾಡಿದೆ. ಮೀಡಿಯಮ್ ಹೀಟ್ಗೆ ಇಟ್ಬಿಟ್ಟು ಎಣ್ಣೆ ಹಾಕಬೇಕು. ಸಾಸಿವೆ ಹಾಕ್ಕೊತೀನಿ. ಸಾಸಿವೆ ಜೊತೆಲಿ ಜೀರಿಗೆ ಒಂದು ಸ್ವಲ್ಪ. ಇವಾಗಲೇ ಅರಿಶಿನ ಹಾಕಲ್ಲ, ಯಾಕಂತ ಹೇಳಿದ್ರೆ ಅದು ಎಣ್ಣೆಯಲ್ಲಿ ಬಂಟಾಗೋಗುತ್ತೆ. ಇಂಗು ಅದನ್ನು ಆಮೇಲೆ ಹಾಕ್ತೀನಿ. ಬರೀ ಜೀರಿಗೆ ಮಾತ್ರ ತೆಗೆದು ಹಾಕ್ತಾಯಿದ್ದೀನಿ. ಜೀರಿಗೆನ ಸಾಸಿವೆ ಜೊತೆಲೆ ಹಾಕಿದ್ರೆ ಅವಾಗ ಜಾಸ್ತಿ ಸಾಸಿವೆ ಹೊಟ್ಟೊತ್ತಿಗೆ ಎಲ್ಲ ಕಡೆಗೆ ಬರಲ್ಲ. ಅದರಿಂದ ಅದ್ರ ಜೊತೆಲೇ ಹಾಕ್ತೀನಿ ನಾನು. ಮೀಡಿಯಮ್ ಹೀಟಲ್ಲೇ ಇರಬೇಕು, ಹೈಯಲ್ಲಿ ಇರಬಾರ್ದು. ಯಾಕಂದರೆ ಸಾಸಿವೆ ಎಲ್ಲ ಬಂಟಾಗೋಗುತ್ತೆ, ಸೀದೋಗಿಬಿಡತ್ತೆ. ಈಗ ಸಿಡಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಇವಾಗ ಕರಿಬೇವಿನ ಸೊಪ್ಪನ್ನ ನಾನು ಕಟ್ ಮಾಡಿಬಿಟ್ಟೆ ಹಾಕೋದು. ಯಾವಾಗಲೂ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಇವಾಗ ಒಂದು ಕಾರ್ನರಲ್ಲಿ ಇಂಗು ಮತ್ತು ಅರಿಶಿನ ಹಾಕ್ತಾಯಿದ್ದೀನಿ. ಹಾಕಿದ ತಕ್ಷಣವೇ ಟೊಮೆಟೊ ಹಾಕ್ಬಿಡ್ಬೇಕು, ಯಾಕಂದರೆ ಅರಿಶಿನ ಬೇಗ ಸೀದೋಗುತ್ತೆ. ಅದಕ್ಕೆ ಯಾವಾಗಲೂ ಎಲ್ಲ ರೆಡಿಯಾಗಿ ಇಟ್ಕೊಂಡಿದ್ರೆ ಫಾಸ್ಟಾಗಿ ಹಾಕ್ಕೊಂಡು ಹೋಗ್ತಾ ಇರ್ಬೋದು. ಇವಾಗ ಮಿಕ್ಸ್ ಮಾಡಬೇಕು. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೋಬೇಕು. ಆಮೇಲೆ ಎಂಡಲ್ಲಿ ಕುದಿಯೋತ್ತಿಗೆ ಒಂದು ಸತಿ ಚೆಕ್ ಮಾಡಿಬಿಟ್ಟು ನೋಡ್ಬೋದು. ಕಮ್ಮಿ ಇದ್ದರೆ ಆ್ಯಡ್ ಮಾಡ್ಕೋಬೇಕು. ಅರ್ಧ ಟೊಮೆಟೊ ಕುಕ್ ಆಗ್ತಾ ಇದೆ ಅಂತಾಗ ಹುಣಸೆಹಣ್ಣು ನೀರು, ಟ್ಯಾಮ್ರಿನ್ ಜ್ಯೂಸ್ ಹಾಕ್ಕೋಬೇಕು. ಬರೀ ಜ್ಯೂಸ್ ಇದು. ಎಲ್ಲ ಸ್ಕ್ವೀಸ್ ಔಟ್ ಮಾಡಿಬಿಟ್ಟು ತೆಗೆದ್ಬಿಟ್ಟಿದ್ದೀನಿ. ಅದರದ್ದು ಡಸ್ಟು ಎಲ್ಲ ಇರುತ್ತಲ್ವ ಅದು. ಇವಾಗ ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಇದ್ರ ಜೊತೆಯಲ್ಲಿ ಸ್ವಲ್ಪ ಪೀಸ್, ಇಷ್ಟೇ ಸಾಕು, ಬೆಲ್ಲ ಹಾಕಿ ಇದನ್ನು ಕುದಿಯೋಕ್ಕೆ ಬಿಡೋಣ. ಇದು ಸ್ವಲ್ಪ ಕುದೀಲಿ ಚೆನ್ನಾಗೇ, ಯಾಕಂದ್ರೆ ಹುಣಸೆಹಣ್ಣು ಹಸಿ ವಾಸನೆ ಹೋಗಲಿ ಅಂತ, ರಾ ಸ್ಮೆಲ್ಲು. ಮಸೂರ್ ದಾಲು 1 ಕಪ್ಪು. ಅದನ್ನು ನಾವು ವಾಶ್ ಮಾಡಿಬಿಟ್ಟು ಆಮೇಲೆ ಅದು 1 ಕಪ್ಪಿಗೆ 4 ಕಪ್ಸ್ ವಾಟ್ರ್ ಬೇಕು. ಅದ್ರ ಮೇಲೆ ಪ್ಲೇಟು, ಇಲ್ಲಾಂದರೆ 1 ಸ್ಪೂನು ಮುಚ್ಚಬೇಕು, ಇಲ್ಲಾಂದರೆ ಎಲ್ಲ ಕಡೆ ಉಕ್ಕತ್ತೆ. ಲೋ ಮೀಡಿಯಮ್ ಹೀಟಲ್ಲೇ ಕುಕ್ ಮಾಡಿದ್ರೆ ಬೆಟರು. ಇಲ್ಲ ಅಂತ ಹೇಳಿದ್ರೆ ಈ ಥರದ್ದು ಹಾಕ್ಬೋದು. ಈ ಥರದ್ದು ಇಟ್ಟರೆ ಅದ್ರ ಮೇಲ್ಗಡೆ ಉಕ್ಕಲ್ಲ. ಸೊ ಇಲ್ಲೇ ಪಾತ್ರೆಯಲ್ಲೇ ಇರುತ್ತೆ. ಬಟ್ ಬಂದು ಚೆಕ್ ಮಾಡ್ತಾರೆ ನೀರು ಆಗೋಗ್ಬಿಡತ್ತಾ ಅಂತ. ನೀರು ಆಗೋಗ್ಬಾರ್ದು. ಅದಕ್ಕೆ ಮೀಡಿಯಮ್ ಟು ಲೋ ಹೀಟಲ್ಲೇ ಕುಕ್ ಮಾಡ್ಕೋಬೇಕು. ಇವಾಗ ಇದು ಕುಕ್ ಆಗ್ತಾಯಿದೆ. ಇವಾಗ ಇದಕ್ಕೆ ದಾಲ್ ಹಾಕೋಣ.
ಆಮೇಲೆ ಇದಕ್ಕೆ ನಿಮ್ಗೆ ಎಷ್ಟು ಇದು ತಿಕ್ನೆಸ್ ಬೇಕೋ ಆ ತಿಕ್ನೆಸ್ಸಿಗೆ ನೀರು ಆ್ಯಡ್ ಮಾಡ್ಕೋಬೋದು. ನಮಗೆ ಸ್ವಲ್ಪ ತಿಕ್ಕಿಷ್ಟ, ಯಾಕಂತ ಹೇಳಿದ್ರೆ ಫುಲ್ ವಾಟ್ರ್ ಥರ ಇರಬಾರ್ದು ಅಂತ. ಕೆಲವರು ಬರೀ ದಾಲ್ದು ನೀರಿರುತ್ತಲ್ವ ಅದರಲ್ಲೇ ಮಾಡ್ತಾರೆ, ಅದನ್ನು ತೋರಿಸ್ತೀನಿ. ಇದು ನಮಗೆ ದಾಲ್ ಬೇಕು, ಬೇಳೆ ಥರ ಇದ್ರೇ ನಮಗಿಷ್ಟ. ಇವಾಗ ಮಿಕ್ಕಿರೋ ಕರಿಬೇವಿನ ಸೊಪ್ಪು ಒಂದೆರಡು ಇಟ್ಟಿದ್ದೆ, ಅದನ್ನು ಹಾಕಬೇಕು. ಒಂದು ಹೊಸ ವಾಸನೆ ಕೊಡುತ್ತದು. ಆಮೇಲೆ ರಸಮ್ ಪೌಡರು ಒಂದು 3 ಸ್ಪೂನ್ ಹಾಕ್ತೀನಿ. ಅದು ರಸಮ್ ಪೌಡ್ರು ನೀವು ತೊಗೊಂಬಂದಿರೋದು ಖಾರ ಕಮ್ಮಿ ಇದ್ದರೆ ಹಾಟ್ ಚಿಲ್ಲಿ ಪೌಡ್ರ್ ಹಾಕ್ಕೋಬೋದು. ಕಲರ್ ಇನ್ನೂ ಸ್ವಲ್ಪ ಬೇಕು ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೋಬೋದು. ನಾನು ಎರಡೂ ಸ್ವಲ್ಪ ಹಾಕ್ಕೊಂಡೆ. ಸ್ವಲ್ಪ ಎಕ್ಸ್ಟ್ರಾ ಹಾಟ್ ಚಿಲ್ಲಿ ಮತ್ತು ಕಾಶ್ಮೀರಿ ಚಿಲ್ಲಿನೂ. ಈಗ ಸ್ವಲ್ಪ ಮಿಕ್ಸ್ ಮಾಡೋಣ. ಇನ್ನೂ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ. ಇವಾಗ ಇದು ಚೆನ್ನಾಗಿ ಕುದಿಬೇಕು. ಕುದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಕುದೀತಾ ಇದೆ. ಒಂದು 5 ಮಿನಿಟ್ಸ್ ಬಿಟ್ಟಿದೆ, ಕುದೀತಾ ಇದೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಟೇಸ್ಟ್ ಮಾಡಿ ನೋಡಿದೆ, ಸಾಲ್ಟ್ ಎಲ್ಲ ಪರ್ಫೆಕ್ಟಾಗಿದೆ. ಬೇಳೆ ಮುಂಚೆನೇ ಬೇಯಿಸಿಟ್ಕೊಬಿಟ್ರೆ ಬೇಗ ಆಗೋಗುತ್ತೆ, ಒಂದು 10-15 ನಿಮಿಷದ ಒಳಗಡೆ. ಸಬ್ಸ್ಕ್ರೈಬ್ ಮಾಡಿ ಮರ್ತೋಗಬೇಡಿ, ಬೇರೆಯವ್ರಿಗೂ ಕಲಿಸಿ, ಯಾರಿಗಾರು ಹೆಲ್ಪ್ಫುಲ್ ಆಗುತ್ತೆ. ಇವಾಗ ಮದುವೆ ಆದವರು, ಸಣ್ಣ ಮಕ್ಕಳು, ಕಾಲೇಜ್. ಇವಾಗ ಆಫ್ ಆಯಿತು ನೋಡಿ, ಆಫ್ ಆಯಿತು. ಈಗ ನಿಮ್ಮ 1 ಮಿನಿಟ್ಟು ಹಾಗೆ ಬಿಟ್ಬಿಟ್ಟು ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತುಪ್ಪದ ಜೊತೆಲಿ ತಿನ್ಬೋದು. ಎಂಜಾಯ್ ಮಾಡಿ. ಓಕೆ, ಬಾಯ್.